ಒಂದಾನೊಂದು ಊರಿನಲ್ಲಿ ಒಂದು ಚಿಕ್ಕ ಹಳ್ಳಿ ಇತ್ತು. ಅದು ನೋಡಲು ತುಂಬ ಸುಂದರವಾಗಿತ್ತು. ಅಲ್ಲಿಗೆ ರಾಜ್ ಎಂಬ ಹುಡುಗ ತನ್ನ ಬೇಸಿಗೆ ರಜಾ ದಿನಗಳನ್ನು ತನ್ನ ಅಜ್ಜ ಅಜ್ಜಿ ಜೊತೆ ಕಳೆಯಲು ಬಂದಿದ್ದ. ಒಂದು ದಿನ ಅವನು ತನ್ನ ಗೆಳೆಯರೊಂದಿಗೆ ಸೇರಿ ಪ್ರಕೃತಿಯನ್ನು ಅನ್ವೇಷಿಸಲು ಇಷ್ಟಪಡುತ್ತಾನೆ ಮತ್ತು ಕಾಡಿನ ಒಳಗೆ ಅಡಗಿರುವ ಅದ್ಭುತಗಳನ್ನು ಕಂಡುಹಿಡಿಯಲು ಉತ್ಸುಕನಾಗುತ್ತಾನೆ. ಹಾಗೆ ಕಾಡಿನಲ್ಲಿ ಹೋಗುವಾಗ ರೆಕ್ಕೆ ಮುರಿದು ಬಿದ್ದಿರುವ ಒಂದು ಚಿಕ್ಕ ಹಕ್ಕಿ ಮರಿಯನ್ನು ನೋಡುತ್ತಾನೆ. ಅದನ್ನು ಕಂಡು ರಾಜ್ ಹೃದಯ ಮರುಗುತ್ತದೆ. ಆ ಬಡಜೀವಿಯು ಅಸಹಾಯಕ ಮತ್ತು ಅದಕ್ಕೆ ಸಹಾಯದ ಅಗತ್ಯ ಇದೆ ಎಂದು ಅವನಿಗೆ ಅರಿವಾಗುತ್ತದೆ. ರಾಜ್ ತನ್ನ ಹೃದಯದಲ್ಲಿ ಪ್ರೀತಿಯಿಂದ ಹಕ್ಕಿಯ ರೆಕ್ಕೆಯನ್ನು ಸರಿಪಡಿಸಲು ಪ್ರಯತ್ನಿಸುತ್ತಾನೆ. ಆದರೆ ಅವನ ಪ್ರಯತ್ನಗಳು ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸುತ್ತದೆ. ರಾಜ್ ಮತ್ತು ಪಕ್ಷಿ ಇಬ್ಬರಿಗೂ ಸಂಕಟವನ್ನು ಉಂಟುಮಾಡುತ್ತದೆ. ಆಗ ರಾಜ್ನ ತಾತ ಅವನ ಸಹಾಯಕ್ಕೆ ಬರುತ್ತಾರೆ. ಅವರು ಮೆಲ್ಲನೆ ತನ್ನ ಕೈಯಿಂದ ಹಕ್ಕಿಯನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಹಕ್ಕಿಯನ್ನು ನೋಡಿ, ಇದನ್ನು ಗುಣಪಡಿಸಲು ಸಾಧ್ಯ, ಆದರೆ ಇದಕ್ಕೆ ಆರೈಕೆಯ ಅಗತ್ಯವಿದೆ ಎಂದು ಹೇಳುತ್ತಾರೆ. ಆಗ ರಾಜ್ ಹಕ್ಕಿ ಮರಿಯನ್ನು ಪ್ರಾಣಿ ರಕ್ಷಣಾ ಕೇಂದ್ರಕ್ಕೆ ಸೇರಿಸಲು ನಿರ್ಧರಿಸಿ ತನ್ನ ಗೆಳೆಯರೊಂದಿಗೆ ಸೇರಿ ಪ್ರಾಣಿ ರಕ್ಷಣಾ ಕೇಂದ್ರವನ್ನು ಹುಡುಕಲು ಮುಂದಾಗುತ್ತಾನೆ. ಆಗ ಅವನಿಗೆ ಅಲ್ಲಿನ ಗ್ರಾಮಸ್ಥರು ಈ ಊರಿನಲ್ಲಿ ಸರಿಯಾದ ಪ್ರಾಣಿ ರಕ್ಷಣಾ ಕೇಂದ್ರವಿಲ್ಲ, ಅದಕ್ಕೆ ಪಕ್ಕದ ಊರಿಗೆ ಹೋಗಬೇಕು ಎಂದು ಹೇಳುತ್ತಾರೆ. ರಾಜ್ಗೆ ಇಲ್ಲಿ ಒಂದು ಪ್ರಾಣಿ ರಕ್ಷಣಾ ಕೇಂದ್ರದ ಅಗತ್ಯ ತುಂಬಾನೇ ಇದೆ ಎಂಬುದು ಅರಿವಾಗುತ್ತದೆ. ಆಗ ರಾಜ್ ಒಂದು ದೊಡ್ಡ ಮರದ ನೆರಳಿನಲ್ಲಿ ಕುಳಿತು ಪರಿಹಾರವನ್ನು ಕಂಡುಕೊಳ್ಳಲು ನಿರ್ಧರಿಸುತ್ತಾನೆ. ಕೆಲವು ಕ್ಷಣಗಳ ಆಳವಾದ ಚಿಂತನೆಯ ನಂತರ ಒಂದು ಕಲ್ಪನೆಯು ರೂಪುಗೊಳ್ಳಲು ಪ್ರಾರಂಭಿಸುತ್ತದೆ. ಬಿದಿರು ಮತ್ತು ಹುಲ್ಲು ಬಳಸಿ ಒಂದು ಸಣ್ಣ ಆಶ್ರಯವನ್ನು ನಿರ್ಮಿಸಲು ರಾಜ್ ಮತ್ತು ಗೆಳೆಯರು ನಿರ್ಧರಿಸುತ್ತಾರೆ. ಅದಕ್ಕೆ ಅಲ್ಲಿನ ಗ್ರಾಮಸ್ಥರು ಕೂಡ ಸಹಕರಿಸುತ್ತಾರೆ. ಗಾಯಗೊಂಡ ಪ್ರಾಣಿಗಳಿಗೆ ಶಾಂತಿ ಮತ್ತು ಕಾಳಜಿಯನ್ನು ಕಂಡುಕೊಳ್ಳಲು ಆಶ್ರಯ. ರಾಜ್ ಅವನ ಕಣ್ಣುಗಳು ಭರವಸೆಯಿಂದ ಹೊಳೆಯುತ್ತಿದ್ದವು. ಅವನು ತನ್ನ ಲ್ಯಾಪ್ಟಾಪ್ ತೆರೆಯುತ್ತಾನೆ ಮತ್ತು ಪ್ರಾಣಿಗಳಿಗೆ ಸಹಾಯ ಮಾಡುವ ತಮ್ಮ ಮಿಷನ್ ಬಗ್ಗೆ ಇಂಟರ್ನೆಟ್ನಲ್ಲಿ ವಿಡಿಯೋವನ್ನು ಹಂಚಿಕೊಳ್ಳುತ್ತಾನೆ ಮತ್ತು ಸಂದೇಶವನ್ನು ದೂರದವರೆಗೆ ಹರಡುತ್ತಾನೆ. ರಾಜ್ನ ವಿಡಿಯೋ ಪ್ರಪಂಚದಾದ್ಯಂತ ಜನರ ಹೃದಯವನ್ನು ಮುಟ್ಟುತ್ತದೆ. ಉದಾರ ವ್ಯಕ್ತಿಗಳು ಪ್ರಾಣಿ ರಕ್ಷಣಾ ಕೇಂದ್ರವನ್ನು ಬೆಂಬಲಿಸಲು ಮತ್ತು ದೇಣಿಗೆ ನೀಡಲು ಮುಂದಾಗುತ್ತಾರೆ. ದಾನಿಗಳ ಸಹಾಯದಿಂದ ಮತ್ತು ರಾಜ್ ಮತ್ತು ಗ್ರಾಮಸ್ಥರ ಪರಿಶ್ರಮದಿಂದ ಗಾಯಗೊಂಡ ಪ್ರಾಣಿಗಳಿಗೆ ಅಗತ್ಯವಿರುವ ಆರೈಕೆಯನ್ನು ನೀಡುವ ಒಂದು ಒಳ್ಳೆಯ ಆಶ್ರಯವು ಅಭಿವೃದ್ಧಿಗೊಳ್ಳುತ್ತದೆ. ಎಲ್ಲಾ ಪ್ರಾಣಿಗಳು ಖುಷಿಯಿಂದ ಬಾಳುತ್ತವೆ. ದಯೆಯು ಜೀವನವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ ಎಂದು ತಿಳಿದು ಗ್ರಾಮಸ್ಥರು ಖುಷಿಪಡುತ್ತಾರೆ ಮತ್ತು ಅವರೆಲ್ಲ ಸೇರಿ ರಾಜ್ ಮತ್ತು ಅವನ ಅಜ್ಜಿ ತಾತನಿಗೆ ಅಭಿನಂದನೆ ಸಲ್ಲಿಸುತ್ತಾರೆ.